Hi guys, good morning. Welcome to day 2 of Sringeri trip. ಸೊ ಇವತ್ತಿನ ಟಾಪಿಕ್ ನಾನು ಕವರ್ ಮಾಡ್ತಿರೋದು ಈಸ್ ಆಲ್ ಅಬೌಟ್ ಅಕ್ಷರಾಭ್ಯಾಸ ಆ್ಯಸ್ ವೆಲ್ ಆ್ಯಸ್ ನಾವು ಅಕ್ಷರಾಭ್ಯಾಸ ಮುಗಿಸ್ಕೊಂಡು ಎಲ್ಲಿಗೆ ಹೊರಟ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಕವರ್ ಆಗಿದೆ. ಸೊ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿದ್ವಿ. ದ ಟೈಮ್ ಬಂದು 7:15 ಆಗಿತ್ತು ಬಿಕಾಸ್ 8:30ಗೆ ಸ್ಟಾರ್ಟ್ ಅಂತ ಹೇಳಿದರು. ಆ್ಯಂಡ್ ದಿಸ್ ಇಸ್ ದ ರೂಮ್ ಹೋಟೆಲ್ ವಿ ಸ್ಟೇಡ್, ಶಾರದಾ ಕಂಫರ್ಟ್ಸ್. ನೋ ವರ್ಡ್ಸ್, ಇಟ್ ವಾಸ್ 10/10 ರೇಟಿಂಗ್ ಅಂತಲೇ ಕೊಡ್ಬೋದು ರೂಮ್ಗೆ. ಏನಕ್ಕೆ ಅಷ್ಟು ಬೇಗ ಹೊರಟ್ವಿ ಅಂತಂದರೆ 8:30ಗೆ ಸ್ಟಾರ್ಟ್ ಅಂದಿದ್ರು, 7:30ಗೆ ಟಿಕೆಟ್ ಕೌಂಟರ್ಸೆಲ್ಲ ಓಪನ್ ಆಗುತ್ತೆ ಅಂತ ಹೇಳಿದರು. ನಮಗೆ ರಶ್ ಎಷ್ಟಿರುತ್ತೆ ಅನ್ನೋ ಐಡಿಯಾ ಇರಲಿಲ್ಲ. ಆ್ಯಂಡ್ ವಿ ವರ್ ಲೈಕ್ ಫಸ್ಟ್ ಬ್ಯಾಚಲ್ಲೇ ನಮ್ಮದು ಮುಗಿಸ್ಬಿಡ್ಬೇಕು ಅನ್ನೋ ಪ್ಲ್ಯಾನ್ ಇದ್ವಿ. ದ ಬ್ಯಾಚಸ್ ಆರ್ ಫ್ರಮ್ 8:30 till 1 ತನಕ ನಡೆಯುತ್ತೆ, 20 minutes ಪರ್ ಬ್ಯಾಚ್ ಅಂತ ಹೇಳಿದರು. ಸೊ ನಮಗೆ ಅಟ್ ಎನಿ ಕಾಸ್ಟ್ ಫಸ್ಟ್ ಬ್ಯಾಚೇ ಬೇಕಿತ್ತು. ಸೊ ಹೋದ್ವಿ, ನೋಡಿದ್ರೆ ಟಿಕೆಟ್ ಕೌಂಟರ್ ಖಾಲಿ ಇತ್ತು. ಪರವಾಗಿಲ್ಲ, ಗುಡ್ ಅನಿಸ್ತು. ಆಮೇಲೆ ಅದೇ ಶ್ರೀ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ ಅಂತ ಅಪೋಸಿಟ್ ಟು ಟೆಂಪಲ್, ಅಲ್ಲೇ ಮಾಡೋದು ಅಕ್ಷರಾಭ್ಯಾಸನ. ಸೊ ಎಲ್ಲರೂ ಲೈನಲ್ಲಿ ಕೂತ್ಕೋಬೇಕಿತ್ತು, ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಇಟ್ ವಾಸ್ ಲಿಟಲ್ ಡಿಲೇಡ್. ಟಿಕೆಟ್ ಪ್ರೈಸ್ ಬಂದು 500. ಇದಕ್ಕೆ ನಿಮಗೆ ತಟ್ಟೆಲಿ ಅಕ್ಕಿ, ಅರ್ಶಿನದ ಕೊಂಬು, ಚಾಕ್ ಪೀಸ್ ಆ್ಯಂಡ್ ಸ್ಲೇಟ್ ಕೊಡ್ತಾರೆ. ನೋಡ್ಬೋದು ಸರ್ಕಸ್ ನಮ್ಮದು. ಫಸ್ಟ್ ಟೈಮ್ ಬರ್ಸೋಷ್ಟು ಎಲ್ಲ ಮಕ್ಕಳು ಅಳ್ತಾಯಿದ್ರು ಪಾಪ. ಹೇಗೋ ಕನ್ವಿನ್ಸ್ ಮಾಡಿ ಏನೋ ಕೊಡಿಸ್ತೀನಿ ಅದು ಇದು ಅಂತ ಹೇಳಿ ಕೊನೆಗೆ ಸ್ಟಾರ್ಟ್ ಮಾಡಿದೆ ಬರ್ಸೋಕ್ಕೆ. ಕೂತ್ಕೊಂಡು ಬರ್ದ. ಆಮೇಲೆ ಅವನೇ ಇಂಟ್ರೆಸ್ಟ್ ಬಂತು ಅದ್ರ ಮೇಲೆ ಬರೆಯೋಕ್ಕೆ. ಸೈಲೆಂಟಾಗಿ ಕೂತ್ಕೊಂಡು ಬರೀತಾ ಇದ್ದ. ಫಸ್ಟು ತಾಯಿ ತೊಡೆ ಮೇಲೆ ಬರೆಸ್ತಾರೆ, ಅದಾದಮೇಲೆ ತಂದೆಯ ತೊಡೆ ಮೇಲೆ ಚಾಕ್ ಪೀಸ್ ಆ್ಯಂಡ್ ಸ್ಲೇಟಲ್ಲಿ ಒಂದಿಷ್ಟು ಶ್ಲೋಕ ಹೇಳ್ತಾರೆ. ಶ್ಲೋಕ ಬರೆಸಿ ಅ ಈ ಬರೆಸ್ತಾರೆ. ಅಲ್ಲಿಗೆ ಅಕ್ಷರಾಭ್ಯಾಸ ಮುಗೀತು. ಚೆನ್ನಾಗಿತ್ತು, ನಮಗೂ ಇಷ್ಟ ಆಯಿತು. ಸೊ ಇದಾದಮೇಲೆ ನಾವು ನದಿ ಕಡೆ ಹೊರಟ್ವಿ ಬಿಕಾಸ್ ಮೈ ಸನ್ ಶೌರ್ಯ ಲೈಕ್ಸ್ ಜಿಜ್ಜಿ ಅಂದರೆ ನೀರಾಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾವ ಮಕ್ಳಿಗಾದ್ರೆ ನೀರು ಇಷ್ಟ ಇಲ್ಲ ಹೇಳಿ. ಸೊ ಇವನಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದಮೇಲೆ ಒಂದಿಷ್ಟು ಮೀನುಗಳು ತೋರಿಸಿ, ಫಿಶಸ್ ತೋರಿಸಿ, ಅವನಿಗೆ ಅದು ಇಷ್ಟ, ಅವನಿಗೆ ಫಿಶ್ಶು. ಸೊ ಅದೆಲ್ಲ ನೋಡ್ದ, ಖುಷಿ ಆಯಿತು. ಎಲ್ಲ ಪ್ರೋಗ್ರಾಮ್ ನಾವು ಅಂದ್ಕೊಂಡಿದ್ದು ಎಲ್ಲ ನೆರವೇರಿತು. ಸೊ ಮುಗಿಸ್ಕೊಂಡು ರೂಮಿಗೆ ಬಂದು ಅಲ್ಲಿ ತಿಂಡಿ ಮಾಡಿ, ಸಖತ್ತಾಯಿತು ತಿಂಡಿ, ಯಮ್ಮಿ ಆಗಿತ್ತು, ರೀಸನಬಲ್ ರೇಟ್ ಇತ್ತು. ತಿಂಡಿ ವಿತ್ ದ ವ್ಯೂ ಅಂತಲೇ ಹೇಳ್ಬೋದು. ಮುಗಿಸ್ಕೊಂಡು ನಾವು ಬೇಗ ಪ್ಯಾಕ್ ಮಾಡಿ, ಡ್ರೆಸ್ ಚೇಂಜ್ ಮಾಡಿ ಪ್ಯಾಕ್ ಮಾಡಿ ವಿ ವರ್ ಹೆಡಿಂಗ್ ಟು ನಾಟ್ ಬ್ಯಾಂಗ್ಳೂರ್, ಇನ್ನೊಂದು ಪ್ಲೇಸ್ ಅಂತ ಹೇಳಿದ್ನಲ್ಲ. ಯಾವ ಪ್ಲೇಸಿಗೆ ಹೊರಟಿದ್ದೀವಿ ಅಂತ ಅಂದರೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಸೊ ಆನ್ ದ ವೇ ಅಲ್ವಾ, ಯಾಕೆ ವಿಸಿಟ್ ಮಾಡಬಾರ್ದು ಅಂತ ಡಿಸೈಡ್ ಆಗಿ ಇನ್ನೂ ಟೈಮ್ ಇತ್ತು. ಸೊ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ರೋಡ್ ವಾಸ್ ಕ್ವೈಟ್ ಓಕೆ, ಬಟ್ ಆ ಕಡೆ ಈ ಕಡೆ ಸುತ್ತಲಿನ ವಾತಾವರಣ ಇದೆಯಲ್ಲ, ವ್ಯೂ ನಿಜ. ನಂಗೆ ಈ ಥರ ಟ್ರಿಪ್ ಹೋಗಿ ಆಲ್ಮೋಸ್ಟ್ 3 years ಆಗಿತ್ತು. ಸಖತ್ ಇಷ್ಟ ಆಯಿತು ನನಗೆ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ. ಚೆನ್ನಾಗಿತ್ತು. ಎಷ್ಟು ವೀಡಿಯೋಸ್ ತೊಗೊಂಡಿದ್ದೀನೋ ನನಗೆ ಗೊತ್ತಿಲ್ಲ, ಬಟ್ ಕ್ಯಾಪ್ಚರ್ ಇಲ್ಲ, ಅಪ್ಲೋಡ್ ಮಾಡಿರೋದು ಮಾತ್ರ ಸ್ವಲ್ಪನೇ. ಆ್ಯಂಡ್ ವಿ ರೀಚ್ ದ ಟೆಂಪಲ್. ನೋಡ್ಬೋದು, ರಶ್ ಇರಲಿಲ್ಲ, ಜನ ಇರಲಿಲ್ಲ. ಹೋಗಿದ್ದು ನಾವು ವೀಕ್ ಡೇ ಆದ್ದರಿಂದ ನಮಗೆ ಈಸಿ ಅನ್ನಿಸ್ತು. ಚೆನ್ನಾಗಿತ್ತು. ದೇವರ ದರ್ಶನ ಆಯಿತು. ತುಂಬ ಹೊತ್ತು ದೇವ್ರ ಮುಂದೆ ನಿಲ್ಲೋ ಅವಕಾಶ ಸಿಕ್ತು ನಮಗೆ. ತಳ್ಳೋದು ಅವೆಲ್ಲ ಏನೂ ಇರಲಿಲ್ಲ. ತುಂಬ ಹೊತ್ತು ನಿಂತಿದ್ವಿ ನಾವು. ಚೆನ್ನಾಗಿ ದರ್ಶನ ಮುಗಿಸ್ಕೊಂಡು ಹಾಗೆ ನಾವು ಈ ಥರ ಗುಬ್ಬಚ್ಚಿ ಕಾಣಿಸಿದಾಗ ನನ್ನ ಮಗಂಗೆ ತೋರಿಸ್ದೆ. ನಾನು ವೀಡಿಯೋ ಕ್ಯಾಪ್ಚರ್ ಮಾಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ವೀಡಿಯೋದಲ್ಲೂ ಅಪ್ಲೋಡ್ ಮಾಡಿದೆ. ನನಗೆ ನೋಡಿ ಖುಷಿ ಆಗೋಯಿತು ಸ್ಪ್ಯಾರೋನ. ಸೊ ಹಾಗೆ ಮನೆಗೆ ಹೋಗ್ತಾ ಇದ್ವಿ. ಏನು ಮಳೆ ಗುರು, ಸಕ್ಕತ್ತಾಗಿತ್ತು. ಮಂಜು, ಫುಲ್ಲು ಮಂಜು. ಅಲ್ಲೇ ಇಳಿದು ಒಂದಿಷ್ಟು ಫೋಟೋಸ್ ಕೂಡ ತೊಗೊಂಡ್ವಿ ನಾವು. ಸಖತ್ ಇಷ್ಟ ಆಯ್ತು ನನಗಂತೂ. ಆ್ಯಂಡ್ ವಿ ವರ್ ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಅಷ್ಟೇ. ಹೇಗಿತ್ತು ವಿಡಿಯೋ ಡೇ 1 ಆ್ಯಂಡ್ ಡೇ 2 ಅನ್ನೋದನ್ನು ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ದಟ್ ಐಲ್ ಗೆಟ್ ದ ಐಡಿಯಾ ಇನ್ನು ವೀಡಿಯೋಸ್ ಯಾವ ಥರ ಮಾಡ್ಬೋದು ಅಂತ. ಬಾಯ್.